ಹೆಲೋ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವೀಕೆಂಡ್ ನಾನು ಹೋಗಿದ್ದು ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋಗೆ. ಆ್ಯಂಡ್ ರಿಪಬ್ಲಿಕ್ ಡೇ ಪ್ರಯುಕ್ತ ಲಾಲ್ಬಾಗಲ್ಲಿ ಫ್ಲವರ್ ಶೋ ಇತ್ತು. ಆ್ಯಂಡ್ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಆ ವಿಷಯಧಾರಿತ ಥೀಮಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ನಡೀತು. ಸೊ ಆ ಥೀಮಲ್ಲಿ ಎಲ್ಲ ಡೆಕೋರೇಟ್ ಮಾಡಿದರು, ಮತ್ತು ರಾಮಾಯಣದ್ದು ಹಿಸ್ಟ್ರಿ ಎಲ್ಲ ಅವರು ಡಿಸ್ಪ್ಲೇ ಮಾಡಿದರು. ಹಾಗೆ ರಾಮ, ಲಕ್ಷ್ಮಣ, ಸೀತಾ ಎಲ್ಲ ವನವಾಸಕ್ಕೆ ಹೋಗಿದ್ದು ಒಂದು ಚಿತ್ರಣ ಅವರು ಪ್ರದರ್ಶನ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾನು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಇನ್ನೇನು ಕೊನೆ ದಿನ ಬರ್ತಾಯಿದೆ ಫ್ಲವರ್ ಶೋಗೆ ಆದ ಕಾರಣದಿಂದ ತುಂಬ ರಶ್ ಇತ್ತು. ಸೊ ತುಂಬ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಬಟ್ ಸ್ವಲ್ಪ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಮ್ಮ ಬಜರಂಗಿಗೂ ಒಂಚೂರು ಲೈಕ್ ಕೊಡಿ, ಓಕೆನಾ? ನನಗೆ ತುಂಬ ಇಷ್ಟ ಆಯಿತು ಅದು. ಆ್ಯಂಡ್ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡ್ತೀನಿ. ಹೆಚ್ಚು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನೀವು ಹೋಗಿದರೆ ನನಗೆ ತಿಳಿಸಿ, ಓಕೆನಾ? ಹಾಗೆ ರಾಮಾಯಣದ ಸಣ್ಣ ಹಿಸ್ಟ್ರಿನ ಅವರು ಡಿಸ್ಪ್ಲೇ ಮಾಡಿದರು. ಆ್ಯಂಡ್ ಸ್ವಲ್ಪ ಓದಕ್ಕೆ ಆಯಿತು, ಇನ್ನು ಸ್ವಲ್ಪ ಓದಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇದ್ದ ಕಾರಣದಿಂದ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಆ ಥರ ಒಂದು ಅಕೇಶನ್ಸಲ್ಲಿ ಫ್ಲವರ್ ಶೋ ನಡೆಯುತ್ತೆ. ನೀವು ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ನಮ್ಮ ಕುವೆಂಪು ಅವರು ರಾಮನ ಬಗ್ಗೆ ಏನೇನು ಹೇಳಿದರು ಅದನ್ನೆಲ್ಲ ಬರೆದಿದ್ರು ಅಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಯಾವಾಗಲೂ ಓದೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಈ ಥರ ಸಂದರ್ಭ ಬಂದಾಗ ಆಗಾಗ ಈ ಥರ ಸಣ್ಣ ಪುಟ್ಟವೆಲ್ಲ ತಿಳ್ಕೊಂಡ್ರೆ ನಮಗೂ ಒಳ್ಳೆಯದಲ್ವ. ಲೈಕ್ ಯಾವಾಗಲೂ ಓದೋಕ್ಕಾಗಲ್ಲ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತಾರೆ. ಎಕ್ಸಿಬಿಷನ್ ಪರ್ಪಸ್ಸೇ ಅದು. ಸೊ ಆವಾಗ ತಿಳ್ಕೊಂಡು ಬರೋದು. ನನಗಂತೂ ತುಂಬಾ ಖುಷಿ ಆಯಿತು ವೀಕೆಂಡಲ್ಲಿ ಈ ಥರ ಎಂಜಾಯ್ ಮಾಡಿ ಬಂದಿದ್ದಕ್ಕೆ. ನೀವು ಹೋಗಿದರೆ ದಯವಿಟ್ಟು ನನಗೆ ತಿಳಿಸಿ, ಓಕೆನಾ? ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.